ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷ ಏನಪ್ಪ ಅಂದರೆ ಮೋಟೋ ವ್ಲಾಗಿಂಗು ಮಾಡೋಕ್ಕೆ ನಮಗೆ ಒಂದು ಒಳ್ಳೆ ಕ್ಯಾಮರಾ ಬೇಕು ಮತ್ತು ಹಾಗೆ ಒಳ್ಳೆ ಮೈಕ್ ಬೇಕಾಗುತ್ತೆ. ನೋಡಿ, ಮೋಟೋ ವ್ಲಾಗಿಂಗ್ ಮಾಡೋಕ್ಕೆ ಕ್ಯಾಮರಾ ರೇಟ್ಗಳು ಸಿಕ್ಕಾಪಟ್ಟೆ ರೇಟ್ ಇದೆ. ಹಾಗೆ ಕಡಿಮೆ ರೇಟ್ದು ಸಿಗುತ್ತೆ ನಿಮಗೆ, ಬಟ್ ಅವೆಲ್ಲ ಅಷ್ಟೊಂದು ಕ್ವಾಲಿಟಿ ಬರಲ್ಲ. ಮತ್ತು ಮೈಕು ಅಷ್ಟೇ, ಮೈಕ್ ರೇಟ್ ಕೂಡ ಜಾಸ್ತಿ ಇರುತ್ತೆ, ಅದು ಕಡಿಮೆ ರೇಟ್ಗೂ ಸಿಗುತ್ತೆ. ನೋಡಿ, ಇಷ್ಟು ಕಡಿಮೆ ರೇಟ್ಗೆಲ್ಲ ಸಿಗುತ್ತೆ. ಬಟ್ ನಮಗೆ ಇದು ಯಾವುದು ಅವಶ್ಯಕತೆ ಇಲ್ದಿರ ನಮ್ಮ ಹಳೆ ಮೊಬೈಲಲ್ಲೇ ಹೇಗೆ ನಾವು ಮೋಟೋ ವ್ಲಾಗಿಂಗ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಕ್ಯಾಮ್ರಾ ಮತ್ತು ಮೈಕು ಏನು ಇಲ್ದಿರೇ ನಿಮ್ಮ ಹಳೆ ಮೊಬೈಲಲ್ಲೇ ನೀವು ಮೋಟೋ ವ್ಲಾಗಿಂಗ್ ಮಾಡ್ಬೋದು. ಅದು ಈಗ ಬನ್ನಿ ನೋಡೋಣ, ಅದು ಯಾವ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ನೀವು ಏನು ನೋಡ್ತಾ ಇದ್ದೀರಲ್ವಾ, ಇದೇ ಪ್ರಾಡಕ್ಟು ಮೋಟೋ ವ್ಲಾಗಿಂಗ್ ಮಾಡೋಕ್ಕೆ. ನೋಡಿ, ಇದು ಬಂದು ಫಿಕ್ಸಿಂಗ್ ಸ್ಕ್ರೂ. ಇದು ಮೊಬೈಲ್ ಟೈಟ್ ಮಾಡ್ಕೊಳ್ಳೋಕೆ ಬೇಕಾಗುತ್ತೆ. ಇದು ಬಂದು ಸ್ಕ್ರೂ ಅಡಾಪ್ಟರ್. ಇದು ಜೆ ಹುಕ್ ಅಂತಾರೆ, ಸ್ಕ್ರೂ ಅಡಾಪ್ಟರ್ ಅಂತಾರೆ. ಇದು ಮೊಬೈಲ್ ಹೋಲ್ಡರ್, ಇದು ಮೊಬೈಲ್ ಇಟ್ಕೊಳ್ಳೋಕ್ಕೆ ಟೈಟ್ ಮಾಡ್ಕೊಳ್ಳೋಕ್ಕೆ. ಇದು ಬಂದು ಚಿನ್ ಮೌಂಟು ಅಥವಾ ಹೆಲ್ಮೆಟ್ಗೆ ಲಾಕ್ ಮಾಡೋದು ಸ್ಟ್ರಿಪ್. ಇದು ಚಿನ್ ಮೌಂಟ್, ಇದು ಮೇನು ಮೊಬೈಲ್ ಮತ್ತು ಹೆಲ್ಮೆಟ್ ಲಾಕ್ ಮಾಡ್ಕೊಳ್ಳೋಕ್ಕೆ ಇದು ಮೇನ್ ಬೇಕಾಗಿರೋದು. ಮತ್ತು ಬನ್ನಿ ಈಗ ನಾವು ಒಂದೊಂದೇ ಆಗಿ ಇದನ್ನ ಫಿಕ್ಸ್ ಮಾಡ್ಕೊಂಬರೋಣ. ನೋಡಿ, ಇದು ಫಿಕ್ಸಿಂಗ್ ಸ್ಕ್ರೂ ಇದೆಯಲ್ಲ, ಫಿಕ್ಸಿಂಗ್ ಸ್ಕ್ರೂ ಮತ್ತು ಇದು ಜೆ ಹುಕ್. ಇದು ಜೆ ಹುಕ್ಕು ಮತ್ತು ಮೊಬೈಲ್ ಹೋಲ್ಡರ್ನ ನಾವು ಈ ಥರ ಫಿಕ್ಸ್ ಮಾಡ್ಕೋಬೇಕು, ಅಟ್ಯಾಚ್ ಮಾಡ್ಕೋಬೇಕು. ಟೈಟ್ ಮಾಡ್ಕೊಳ್ಳೋದು ಸ್ಕ್ರೂ. ಮತ್ತು ಇದನ್ನು ನಾವು ಚಿನ್ ಮೌಂಟ್ ಇರುತ್ತಲ್ವ, ಅದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ಈ ಥರ ನೋಡಿ, ಈ ಥರ ಫಿಕ್ಸ್ ಮಾಡಿಕೊಂಡು ಆ ಫಿಕ್ಸಿಂಗ್ ಸ್ಕ್ರೂನ ಅದಕ್ಕೆ ಹಾಕಿ ಟೈಟ್ ಮಾಡಿದ್ರೆ ಮುಗೀತು. ನನಗೆ ಮೋಟೋ ವ್ಲಾಗಿಂಗ್ ಬೇಕಾಗಿರೋಂಥ ಒಂದು ಸೆಟಪ್ ನಮಗೆ ರೆಡಿ ಆಗುತ್ತೆ. ಫೈನಲಾಗಿ ಎಲ್ಲ ಟೈಟ್ ಮಾಡ್ಕೊಳ್ಳಿ ಸ್ಕ್ರೂ, ಮತ್ತು ಇದು ಅದನ್ನು ಸ್ಕ್ರೂ ಟೈಟ್ ಮಾಡ್ಕೊಳ್ಳಿ, ಕನ್ಫರ್ಮ್ ಮಾಡ್ಕೊಳ್ಳಿ. ಇವಾಗ ಹೆಲ್ಮೆಟ್ಗೆ ಮುಂದ್ಗಡೆಯಿಂದ ಹಾಕ್ಬೇಕು ನಾವು. ನೋಡಿ, ಈ ಥರ ಹೆಲ್ಮೆಟ್ ಮುಂದ್ಗಡೆ ಹೆಲ್ಮೆಟ್ಗೆ ಈ ಥರ ಮುಂದ್ಗಡೆ ಸೆಂಟ್ರಲ್ಲಿ ಇಟ್ಕೊಂಡು ಫಿಕ್ಸ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಸೆಂಟ್ರಲ್ ಇದೆ ಒಂದ್ಸಲ ನೋಡ್ಕೊಳ್ಳಿ. ಬೆಲ್ಟ್ ಈ ಥರ ಹಾಕ್ಬಿಟ್ಟು ನಾವು ಟೈಟಾಗಿ ಎಷ್ಟು ಬೇಕು ನಮಗೆ ಎಷ್ಟು ಬೇಕು ಅಷ್ಟು ಟೈಟಾಗಿ ಇಟ್ಕೊಂಡು ಇದನ್ನು ಪ್ರೆಸ್ ಮಾಡಿದ್ರೆ ಮುಗೀತು, ಲಾಕ್ ಆಗಿಬಿಡುತ್ತೆ. ಈ ಥರ ಟೈಟಾಗಿ ಎಷ್ಟು ಬೇಕು ಅಷ್ಟು ನಿಮಗೆ ಟೈಟ್ ಮಾಡಿ ಇಟ್ಕೊಂಡು ಅದನ್ನು ಪ್ರೆಸ್ ಮಾಡಿ ಲಾಕ್ ಆಗುತ್ತೆ ಅಷ್ಟೇ. ನೋಡಿ, ಈಗ ಮೊಬೈಲ್ ಹೋಲ್ಡರ್ ಅದು ಮೇಲಕ್ಕೆ ಕೆಳಗಡೆ ನಾವು ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು ಹೆಲ್ಮೆಟ್ಗೆ. ಈಗ ಕಂಪ್ಲೀಟಾಗಿ ನಮಗೆ ಮೋಟೋ ವ್ಲಾಗಿಂಗ್ಗೆ ಹೆಲ್ಮೆಟ್ಟು ರೆಡಿ ಆಗಿದೆ. ಈಗ ಮೊಬೈಲ್ ಫಿಕ್ಸ್ ಮಾಡ್ತೀನಿ. ನೋಡಿ, ಮೊಬೈಲ್ನ ನಿಮಗೆ ಎಷ್ಟು ಯಾವ ಥರ ಬೇಕೋ ಆ ಥರ ಫಿಕ್ಸ್ ಮಾಡ್ಕೋಬೋದು, ಹಾರಿಜಾಂಟಲ್ ಅಥವಾ ವರ್ಟಿಕಲ್ಲು. ಇಟ್ಕೊಂಡ್ಬಿಟ್ಟು ನಾನು ಇವಾಗ ಹಾರಿಜಾಂಟಲ್ ಆಗಿ ಇಟ್ಕೊಂಡು ಮೊಬೈಲ್ ಇಟ್ಬಿಟ್ಟು ಲಾಕ್ ಮಾಡಿದ್ದೀನಿ. ಈಗ ಕಂಪ್ಲೀಟಾಗಿ ನಮಗೆ ಮೋಟೋ ವ್ಲಾಗಿಂಗ್ಗೆ ಪೂರ್ತಿ ರೆಡಿಯಾಗಿದೆ. ಈಗ ನಾವು ನೆಕ್ಸ್ಟು ವ್ಲಾಗ್ ಮಾಡೋಕ್ಕೆ ರೆಡಿಯಾಗಿ ಹೋಗೋಣ, ಓಕೆನಾ? ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇವತ್ತು ನಾನು ಬೆಳಗ್ಗೆ ಏನು ವಿಡಿಯೋ ತೋರಿಸಿದೆ ನೋಡೋದ್ರಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಅದು ನೋಡಿ ಒಂದ್ಸಲ. ಇದು ಕೋಗಿಲು ಕ್ರಾಸ್ ಸಿಗ್ನಲ್ಲು. ಸ್ನೇಹಿತರೆ ನೋಡಿದ್ರಲ್ವಾ ವಿಡಿಯೋ, ಎಷ್ಟು ಕ್ಲಾರಿಟಿ ಚೆನ್ನಾಗಿ ಬಂದಿದೆ. ವಿಡಿಯೋ ರೆಕಾರ್ಡ್ ಆಗ್ತಾಯಿದೆ, ಚೆನ್ನಾಗಿ ಬರ್ತಾಯಿದೆ. ಹಾಗೆ ನನ್ನ ವಾಯ್ಸ್ ಕೂಡ ಕೇಳಿಸ್ಕೊಂಡಲ್ವಾ, ಇಷ್ಟು ಡಿಸ್ಟರ್ಬೆನ್ಸಲ್ಲಿ ಕೂಡ ನನಗೆ ನಾರ್ಮಲ್ ಮೊಬೈಲಲ್ಲಿ ಮೈಕಲ್ಲಿ ರೆಕಾರ್ಡ್ ಆಗಿರೋ ಆಡಿಯೋನೇ ನಾನು ಕೇಳಿಸಿದ್ದೀನಿ ನಿಮಗೆ. ಅಷ್ಟು ಕ್ಲಾರಿಟಿ ಬಂದರೆ ನಮ್ಗೆ ಸಾಕಲ್ವಾ. ಹಾಗಾಗಿ ನಿಮ್ಮ ಹಳೆ ಮೊಬೈಲ್ ಯಾವ್ದಾರು ಇದ್ದರೆ ಈ ಥರ ಯೂಸ್ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟು ಡೇಯಲ್ಲೇನೋ ಓಕೆ,
ನೈಟಲ್ಲಿ ಹೇಗೆ ಬರುತ್ತೆ ಅನ್ನೋದು ನಿಮ್ಮ ಡೌಟ್ ಅಲ್ವಾ? ಹಾಗಿದ್ರೆ ಬನ್ನಿ, ಇವಾಗ ನೈಟ್ ಕೂಡ ನಾನು ವಿಡಿಯೋ ಮಾಡಿದ್ದೀನಿ ನೋಡಿ ಸ್ನೇಹಿತರೆ. ನೀವು ಇವಾಗ ಏನು ನೋಡ್ತಾ ಇದ್ದೀರಲ್ವಾ, ಇದು ಬಂದು ನೈಟಲ್ಲಿ ರೆಕಾರ್ಡ್ ಆಗಿರೋದು ವಿಡಿಯೋ ನೋಡಿ. ನೈಟಲ್ಲಿ ಕೂಡ ನೀಟಾಗಿ ನಮಗೆ ಚೆನ್ನಾಗಿ ಕಾಣಿಸುತ್ತೆ, ಯಾವುದೇ ಡಿಸ್ಟರ್ಬೆನ್ಸ್ ಆಗಲಿ. ಅಂದರೆ ನಾನು ಮ್ಯೂಟ್ ಮಾಡಿದ್ದೀನಿ ಇದು ಸೌಂಡ್ ವ್ಯಾಲ್ಯೂಮು, ಬಟ್ ವಿಡಿಯೋ ಎರಡೂ ನಮಗೆ ಚೆನ್ನಾಗಿ ಕಾಣಿಸುತ್ತೆ. ಡೇ ಆಗಲಿ ನೈಟಾಗಲಿ ಆಡಿಯೋ ರೆಕಾರ್ಡಿಂಗ್ ಸೇಮ್ ಇರುತ್ತೆ, ನೀವು ಆವಾಗ ಕೇಳಿಸ್ಕೊಳಲ್ಲ ಆ ಥರ. ಬಟ್ ವಿಡಿಯೋ ನೋಡಿ ನೈಟಲ್ಲಿ ಕೂಡ ನೀಟಾಗಿ ಚೆನ್ನಾಗಿ ರೆಕಾರ್ಡ್ ಆಗ್ತಾಯಿದೆ, ಚೆನ್ನಾಗಿ ಬರ್ತಾಯಿದೆ. ಹಾಗಾಗಿ ನೋಡಿ, ನೀವು ಕೂಡ ಈ ಥರ ನಿಮ್ಮ ಹಳೆ ಮೊಬೈಲ್ ಇದ್ದರೆ ಯೂಸ್ ಮಾಡಿಕೊಂಡು ನಿಮ್ಮ ಮೋಟೋ ವ್ಲಾಗಿಂಗ್ ಯಾರು ಮಾಡಬೇಕು ಅಂತೀರ ಈ ಕೂಡಲೇ ನೀವು ಸ್ಟಾರ್ಟ್ ಮಾಡಿ. ಇನ್ನು ನೀವೇನು ನೋಡಿದ್ರಲ್ವಾ ಅದು ಪ್ರಾಡಕ್ಟು, ಅದು ಬಂದು ಆನ್ಲೈನಲ್ಲಿ ಸಿಗುತ್ತೆ. ಆನ್ಲೈನಲ್ಲಿ ನಿಮಗೆ 300 ರೂಪಾಯಿ ಸಿಗುತ್ತೆ. ಬಟ್ ತುಂಬ ಜನ ತೊಗೊಂಡಿದ್ದಾರೆ ಆನ್ಲೈನಲ್ಲಿ, ಬಟ್ ಕಂಪ್ಲೇಂಟ್ಸ್ ಇದ್ದಾರೆ, ತುಂಬ ರೇಟಿಂಗ್ ಎಲ್ಲ ಕಡಿಮೆ ಇದೆ. ಹಾಗಾಗಿ ನಾನು ಲೋಕಲ್ ಶಾಪಲ್ಲಿ ಹೋಗಿ ಚೆಕ್ ಮಾಡಿ ನಿಮಗೆ ತೋರಿಸಿದ್ದೀನಿ. ನೀವು ಕೂಡ ಆನ್ಲೈನ್ಗಿಂತ ನಿಮ್ಮ ಲೋಕಲ್ ಶಾಪ್ನಲ್ಲಿ ನೋಡಿಕೊಂಡು ರಿವ್ಯೂ ಮಾಡಿಕೊಂಡು ಚೆಕ್ ಮಾಡಿಕೊಂಡು ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನೋಡ್ರಲ್ವಾ, ಈ ವಿಡಿಯೋ ಇಷ್ಟ ಆಗಿದರೆ ಕೂಡಲೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.